ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮಸ್ಕಾರ ಸ್ನೇಹಿತರೆ. ಮೊಬೈಲ್ ಟೆಕ್ ಸೊಲ್ಯೂಷನ್ ಇಂದ ಸತೀಶ್. ಇವತ್ತು ನಮ್ಮ ಬೇಸಿಕ್ ನಾಲೆಡ್ಜ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ನ ನಾವು ಓದಿಸ್ತಾ ಇದ್ದೀವಿ. ವೋಲ್ಟೇಜ್, ಆಂಪೇರ್ಸ್, ರೆಸಿಸ್ಟೆನ್ಸ್ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಅದರ ಬಗ್ಗೆ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಈಗ ಸ್ಟಾರ್ಟ್. ಫಸ್ಟ್ ನಮ್ಮ ಎಲೆಕ್ಟ್ರಾನಿಕ್ಸ್ ನ ಮೊದಲ ಕಾಂಪೊನೆಂಟ್ಸ್. ಎಲೆಕ್ಟ್ರಾನಿಕ್ಸ್ ಅಲ್ಲಿ ಏನೇನು ಕಾಂಪೊನೆಂಟ್ಸ್ ಬರುತ್ತೆ ಅದರಲ್ಲಿ ನಾವು ಫಸ್ಟ್ ಕಾಂಪೊನೆಂಟ್ ಯಾವ್ದು ನಮ್ದು ರೆಸಿಸ್ಟರ್. ರೆಜಿಸ್ಟರ್ನ ಇವತ್ತು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ್ಯಾವ ಕಾಂಪೊನೆಂಟ್ಸ್ ಇದೆಯೋ ಅದೆಲ್ಲ ಒಂದೊಂದು ಕಾಂಪೊನೆಂಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್, ಅದೇನು ವರ್ಕಿಂಗ್ ಸ್ಟೈಲ್ ಏನಿದೆ, ಸೊ ನಮ್ಮ ಮೊಬೈಲ್ ಅಲ್ಲಿ ಯಾವ ತರ ಇನ್ಸ್ಟಾಲ್ ಆಗಿರುತ್ತೆ, ಸರ್ಕ್ಯೂಟ್ಸ್ ಅಲ್ಲಿ ಅದು ಯಾವ ಇನ್ಸ್ಟಾಲ್ ಆಗ್ತಾ ಇರ್ಬೇಕಾದ್ರೆ ಅದು ಏನೇನು ಚೇಂಜಸ್ ಆಗುತ್ತೆ, ಎಲ್ಲೆಲ್ಲಿ ಯಾವ ತರ ಅದು ವರ್ಕ್ ಮಾಡುತ್ತೆ, ಅದರಿಂದ ಏನೇನು ಫಾಲ್ಟ್ ಗಳು ಬರ್ಬೋದು, ನಾವ್ ಯಾವ ತರ ಫಾಲ್ಟ್ ಕಂಡು ಹಿಡಿಯಬೇಕು. ರೆಜಿಸ್ಟರ್ ಅಲ್ಲಿ ಒಂದೊಂದು ಕಾಂಪೊನೆಂಟ್ಸ್ ಬಗ್ಗೆನೂ ಈ ತರ ಎಲ್ಲಾ ಡೀಟೇಲ್ಸ್ ಗಳು ಕೊಡ್ತೀನಿ. ಅದರಿಂದ ನಿಮಗೆ ನಿಮ್ಮ ಸರ್ಕ್ಯೂಟ್ ಓದ್ಬೇಕಾದ್ರೆ ಆಗ್ಲಿ, ನೀವು ಲೈವ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆಗ್ಲಿ, ಅಥವಾ ನೀವ ಯಾವ್ದಾರ ಒಂದು ಫಾಲ್ಟ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಆಗ್ಲಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಅದರಿಂದ ನಿಮ್ಗೆ ಏನ್ ತೊಂದರೆ ಆಗುತ್ತೆ, ಏನ್ ಪ್ರಾಬ್ಲಮ್ಸ್ ಬರುತ್ತೆ ಅದು ನಿಮ್ಗೆ ಅರ್ಥ ಆಗುತ್ತೆ. अभी जो इलेक्ट्रॉनिक्स का पहला कंपोनेंट है हमारे के लिए रजिस्टर है. रजिस्टर क्या काम करता है, रजिस्टर से हमको क्या क्या प्रॉब्लम आएगा, ठीक है, और सर्क्यूट्स में रजिस्टर कैसा इंस्टॉल होता है, इसका क्या क्या कनेक्शंस है, अलग अलग लाइन पे वो अलग अलग काम करता है, ठीक है. और रजिस्टर्स बहुत सारा उसका मॉडिफिकेशन भी है. रजिस्टर नाम है के, लेकिन उसमें रजिस्टर में बहुत सारा टाइप ऑफ द रजिस्टर भी है. रजिस्टर ली ಬೇರೆ ಬೇರೆ ಟೈಪ್ ನ ರೆಜಿಸ್ಟರ್ಸ್ ಕೂಡ ಇದೆ. ರೆಜಿಸ್ಟರ್ ಇಟ್ಸ್ ನಾಟ್ ಓನ್ಲಿ ಒನ್ ಕಾಂಪೊನೆಂಟ್, ಇದರಲ್ಲಿ ಬೇರೆ ಬೇರೆ ರೆಜಿಸ್ಟರ್ ನ ಮಾಡಿಫಿಕೇಶನ್ಸ್ ಗಳು ಇದೆ ಇದರಲ್ಲಿ. ಸೊ ಇವತ್ತು ನಾವು ರೆಜಿಸ್ಟರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ನೀವು ನೋಡೋ ತರನೇ ಇದು ಬಂದು ಒಂದು ರೆಜಿಸ್ಟರ್. ಫಸ್ಟ್ ಯಾವುದೇ ಒಂದು ವಸ್ತು ಆಗ್ಲಿ ಅಥವಾ ಯಾವುದೇ ಒಂದು ಈಗ ಲ್ಯಾಂಗ್ವೇಜ್ ಆಗ್ಲಿ, ಏನೇ ನಾವೊಂದು ಕಲಿತೀವಿ ಅಥವಾ ನಾವೊಂದು ನೋಡ್ತೀವಿ ಅಂದ್ರೆ ಅದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳೋ ತರ ಅದಕ್ಕೊಂದು ಸಿಂಬಲ್ ಇರುತ್ತೆ. ಎ ಅಂತ ನಮಗೆ ಗೊತ್ತಾಗ್ಬೇಕು ಅಂದ್ರೆ ಅದು ಎ ಅಂತ ನಾವು ಅದ್ ನೋಡಿದ್ರೆ ಅದನ್ನ ಈಗ ನಾವು ಎಲ್ಲಿಂದನೂ ಕಲ್ತಿರ್ತೀವಿ, ಇದು ಎ ಅಂತ ಎಲ್ಲ ನೋಡಿನೇ ಕಲ್ತಿರೋದು ಅದನ್ನ ಅಲ್ವಾ. ಅದ್ ನೋಡಿದಾಗ ನಮಗದು ಎ ಅಂತ ನಮ್ಗೆ ರೆಕಗ್ನೈಸ್ ಆಗುತ್ತೆ. ಆ ತರ ಪ್ರತಿಯೊಂದು ವಿಷಯದಲ್ಲೂ ನಿಮಗೊಂದು ಸಿಂಬಲ್ಸ್ ಇರುತ್ತೆ. ಸೊ ರೆಜಿಸ್ಟರ್ ನ ಸಿಂಬಲ್ ಎಲ್ಲದಕ್ಕೂ ಎಲೆಕ್ಟ್ರಾನಿಕ್ಸ್ ಒಂದೊಂದು ಸಿಂಬಲ್ಸ್ ಇದೆ. ಯಾಕಂದ್ರೆ ಅಲ್ಲಿ ರೆಜಿಸ್ಟರ್ಸ್ ಅಂತ ಎಲ್ಲಿ ಬರ್ದಿ ನಿಮ್ಗೆ ಡಯಾಗ್ರಾಮ್ಸ್ ಗಳಲ್ಲಿ ಇಂಡಿಕೇಟ್ ಮಾಡಿರಲ್ಲ, ಅಲ್ಲಿ ನಿಮ್ಮ ಸಿಂಬಲ್ ಥ್ರೂನೇ ಇರುತ್ತೆ. ರೆಜಿಸ್ಟರ್ ಏನು ಅಂದ್ರೆ ನಿಮ್ಮ ಒಂದು ನಾರ್ಮಲ್ ವೈರ್ ಅಲ್ಲಿ ನೀವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ ಅದು ಈಸಿಯಾಗಿ ಈ ಕಡೆಯಿಂದ ಆ ಕಡೆ ಮೂವ್ಮೆಂಟ್ ಆಗ್ಬಿಡುತ್ತೆ. ಅದರಲ್ಲಿ ಯಾವುದೇ ಒಂದು ಅವಿರೋಧ ಒಡ್ಡಲ್ಲ, ಅಪೋಸ್ ಆಗೋದಿಲ್ಲ. ಈ ತರ ನಾನು ನಿಮ್ಗೆ ಮೊನ್ನೆ ಸಿಂಬಲ್ ಬರ್ಸಿ ತೋರಿಸಿದೆ. ಅವಾಗ ಏನಾಗುತ್ತೆ, ನಿಮ್ಗೆ ಇದು ಒಂದು ಕ್ಲಿಯರ್ ರೂಟ್ ಇಲ್ಲ. ಇದ್ರಲ್ಲಿ ಏನಂತೆ ಅಪ್ ಅಂಡ್ ಡೌನ್ಸ್ ಇದೆ. ಅಪ್ ಅಂಡ್ ಡೌನ್ಸ್ ಅಂತ ಇರ್ಬೇಕಾದ್ರೆ ಅಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಯಾವಾಗ ಕ್ರಿಯೇಟ್ ಆಗುತ್ತೋ ಅವಾಗ ನಿಮಗೆ ಆ ವೋಲ್ಟೇಜ್ ಆರ್ ಎಲೆಕ್ಟ್ರಿಸಿಟಿಯ ಆ ಫ್ಲೋ ಏನಿದೆಯಲ್ಲ ಅದು ಕಡಿಮೆ ಮಾಡ್ಬಿಡುತ್ತೆ. ಫ್ಲೋ ಕಡಿಮೆ ಮಾಡುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಕಂಪ್ಲೀಟ್ ನಾವೇನ್ ಇನ್ಪುಟ್ ಕೊಡ್ತಾ ಇದೀವೋ ಅದೇ ಔಟ್ಪುಟ್ ಹೋಗೋದಿಲ್ಲ. ಆ ರೆಜಿಸ್ಟರ್ ನ ವ್ಯಾಲ್ಯೂ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ, ಆ ವ್ಯಾಲ್ಯೂ ಎಷ್ಟಿದೆಯೋ ಅದ್ರ ಪ್ರಕಾರ ಅದು ವೋಲ್ಟೇಜ್ ನ ಡಿಕ್ರೀಸ್ ಮಾಡಿ ಔಟ್ಪುಟ್ ಕೊಡುತ್ತೆ. ರೆಜಿಸ್ಟರ್ ಒಂದೇ ವ್ಯಾಲ್ಯೂ ಇಲ್ಲ, ರೆಜಿಸ್ಟರ್ಗೆ ತುಂಬಾ ವ್ಯಾಲ್ಯೂಸ್ ಇದೆ. 0 ohms ಇಂದ ಸ್ಟಾರ್ಟ್ ಆಗುತ್ತೆ, 0 ohms ಇಂದ ಮೆಗಾ ಓಮ್ಸ್ ವರೆಗೂ ಹೋಗುತ್ತೆ. ಅದ್ರ ವ್ಯಾಲ್ಯೂ ಪ್ರಕಾರ ಅದನ್ನ ವೋಲ್ಟೇಜ್ ನ ಡಿಕ್ರೀಸ್ ಮಾಡಿ ಕಳಿಸುತ್ತೆ. ನಾನು ಹೇಳಿದೆ ನಿಮಗೆ 1 ವೋಲ್ಟ್ ನ 0.01 ಕಮ್ಮಿ ಮಾಡುತ್ತೆ. ನಿಮಗೆ 230 ವೋಲ್ಟ್ ನಾನು 1 ವೋಲ್ಟ್ ಆಗಿಕ್ಕೂ ಕಮ್ಮಿ ಮಾಡುತ್ತೆ. ರೆಜಿಸ್ಟರ್ ಕೆಪಾಸಿಟಿ ಅದಿದೆ. ಆದ್ರೆ ರೆಜಿಸ್ಟರ್ ನ ಒಂದು ಈ ನಾರ್ಮಲ್ ರೆಜಿಸ್ಟರ್ ನ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಇದು ಆಂಪೇರ್, ಎಲ್ಲಿ ನಮಗೆ ಆಂಪೇರ್ ಜಾಸ್ತಿ ಬೇಕಾಗುತ್ತೋ ಅಲ್ಲಿ ನಮಗೆ ರೆಜಿಸ್ಟರ್ ನ ನಾವು ಜಾಸ್ತಿ ಯೂಸ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇದು ಚಿಕ್ಕ ಕಾಂಪೊನೆಂಟ್, ಇದ್ರ ಕ್ಷಮತೆನೂ ಅಷ್ಟೇ ಇರುತ್ತೆ. ಲಾರ್ಜ್ ಅಮೌಂಟ್ ಅಲ್ಲಿ ನಾವು ಇದಕ್ಕೆ ಈಗ ಒಂದು ರೆಜಿಸ್ಟರ್ ಹಾಕಿ ಒಂದು ದೊಡ್ಡ ಬಲ್ಬ್ ಕನೆಕ್ಟ್ ಮಾಡ್ಬಿಟ್ಟು ನಾನು ಅದನ್ನ ವೋಲ್ಟೇಜ್ ಕಮ್ಮಿ ಮಾಡೋಣ ಆಗೋದಿಲ್ಲ.
ಒಂದು ಎಲ್ ಇ ಡಿ ಬಲ್ಬ್ ಇದೆಯಲ್ಲ, ಅದನ್ನ ನಾನು ಆ ಎಷ್ಟು ಅದಕ್ಕೆ ವೋಲ್ಟೇಜ್ ಆಂಪೇರ್ ಬೇಕು ಆ ಆಂಪೇರ್ ನ ಅದರಿಂದ ಕಡಿಮೆ ಇದು ಮಾಡ್ಕೋಬಹುದು ರೆಸಿಸ್ಟರ್ ನ. ಆದ್ರೆ ಅದೇ ದೊಡ್ಡ ಬಲ್ಪಿಗೆ ನಾನು ಅದರಲ್ಲಿ ಕನ್ಸ್ಯೂಮ್ ಆಗುವಂತ ಆಂಪೇರ್ ನ ಚಿಕ್ಕ ಒಂದು ರೆಸಿಸ್ಟರ್ ಕೊಟ್ಟು ನಾನು ಕಂಟ್ರೋಲ್ ಮಾಡ್ತೀನಿ ಎಂದು ಆಗೋದಿಲ್ಲ. ಸೊ ಆ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನಿಮಗೆ ಆ ಮೆಟೀರಿಯಲ್ ಡಿಪೆಂಡ್ ಆಗುತ್ತೆ. ಅವೇ ರೆಸಿಸ್ಟರ್ ಕ ಸಿಂಬಲ್ ಸರ್ಕ್ಯೂಟ್ ಅಲ್ಲಿ ನಿಮಗೆ ಇಲ್ಲಿ ಈ ತರನು ಇರುತ್ತೆ ಅಲ್ವಾ, ಈ ತರ ಬರ್ದಿ ಆರ್ ಅಂತ ಹಾಕಿರ್ತಾನೆ. ಇದು ನಾವು ರೆಸಿಸ್ಟರ್ ಆರ್ ಅಂದ್ರೆ ನಾವು ಅಲ್ಲಿ ರೆಸಿಸ್ಟರ್ ಅಂತ ಇದ್ ಮಾಡ್ಬೇಕು. ಇದನ್ನ ನಾವ್ ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ? ನಾನು ಹೇಳಿದೆ ಪ್ರತಿಯೊಂದಕ್ಕೂ ಒಂದು ಮೆಷರ್ಮೆಂಟ್ ಇದೆ, ಎಲ್ಲದನ್ನೂ ಒಂದು ಅಳತೆ ಅನ್ನೋದಿದೆ. ನೀರಿಗೊಂದು ಅಳತೆ ಇದೆ, ಹಾರ್ಡ್ ಯಾವ್ದೊಂದು ವಸ್ತು ಇದೆ ಅದಕ್ಕೆ ಕೆಜಿ ಅಳತೆ ಇದೆ. ಸೊ ಆತರ ಇದನ್ನ ನಾವು ರೆಸಿಸ್ಟರ್ ನ ಯಾವ್ದ್ರಲ್ಲಿ ಅಳಿತೀವಿ? ರೆಸಿಸ್ಟರ್ ನ ನಾವು ಮೆಷರ್ ಮಾಡ್ತೀವಿ ಓಮ್ಸ್ ಅಲ್ಲಿ. ನೋಡಿ, ಇದು ಒಂದು ರೆಸಿಸ್ಟರ್ ಅಲ್ಲಿ ತುಂಬಾ ಟೈಪ್ ಆಫ್ ದ ರೆಸಿಸ್ಟರ್ಸ್ ಗಳಿದೆ, ತುಂಬಾ ಟೈಪ್ಸ್ ರೆಸಿಸ್ಟರ್ ಗಳಿದೆ. ನಿಮಗೆ ರೆಸಿಸ್ಟರ್ ಮೆಟಲ್ ರೆಸಿಸ್ಟರ್ ಇದೆ, ಸಿರೋಮಿಕ್ ರೆಸಿಸ್ಟರ್ ಇದೆ, ಕಾರ್ಬನ್ ರೆಸಿಸ್ಟರ್ ಇದೆ, ವೈರ್ ವೈಂಡ್ ರೆಸಿಸ್ಟರ್ ಇದೆ. ಇಷ್ಟು ಮೆಟೀರಿಯಲ್, ಅದು ಟೈಪ್ ಆಫ್ ದ ಮೆಟೀರಿಯಲ್ ರೆಸಿಸ್ಟರ್ಸ್. ಕೆಲಸ ಆಲ್ಮೋಸ್ಟ್ ಒಂದೇನೆ, ಆದ್ರೆ ಅದರಲ್ಲಿ ಬೇರೆ ಬೇರೆ ಮೆಟೀರಿಯಲ್ ನ ಯೂಸ್ ಮಾಡಿ ರೆಸಿಸ್ಟರ್ ನ ಕ್ರಿಯೇಟ್ ಮಾಡಿರ್ತಾರೆ. ಕಾರ್ಬನ್ ರೆಸಿಸ್ಟರ್ ಇದೆ, ನಮ್ಮಲ್ಲಿ ಯೂಸ್ ಆಗುವಂತದ್ದು, ಮೊಬೈಲ್ ಅಲ್ಲಿ ಯೂಸ್ ಆಗುವಂತದ್ದು ಕಾರ್ಬನ್ ರೆಸಿಸ್ಟರ್, ಯಾ ನಿಮ್ಮ ಸಿರೋಮಿಕ್ ರೆಸಿಸ್ಟರ್ ಅಂತ ಬರುತ್ತೆ. ರೆಸಿಸ್ಟರ್ ನಿಮಗೆ ಯಾವ ತರ ವರ್ಕ್ ಆಗುತ್ತೆ? ಇಲ್ಲಿ ನೋಡಿ, ಇದು ನಮ್ದು ರೆಸಿಸ್ಟರ್, ಇದು ಒಂದು ನಾರ್ಮಲ್ ರೆಸಿಸ್ಟರ್, ಇದು SMD ರೆಸಿಸ್ಟರ್. SMD ಕಾರ್ಬನ್ ರೆಸಿಸ್ಟರ್ ಆಗಿರ್ಬೋದು ಅಥವಾ ನಿಮ್ ಸಿರೋಮಿಕ್ ರೆಸಿಸ್ಟರ್ನು ಆಗಿರುತ್ತೆ ಇದರಲ್ಲಿ. ಸೊ ಇದು ನಿಮ್ಗೆ ಇದಂತೂ ಗೊತ್ತಾಯ್ತು ವರ್ಕ್ ಏನ್ ಮಾಡುತ್ತೆ. ರೆಸಿಸ್ಟರ್ ಏನ್ ವರ್ಕ್ ಮಾಡುತ್ತೆ? ವೋಲ್ಟೇಜ್ ನ ಅದ್ರ ವ್ಯಾಲ್ಯೂ ಪ್ರಕಾರವಾಗಿ ಡಿಕ್ರೀಸ್ ಮಾಡಿ ಔಟ್ಪುಟ್ ಕೊಡುತ್ತೆ. ಅಂದ್ರೆ ಯಾವ ತರ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ನಾನು ಹೇಳ್ತೀನಿ. ಈಗ ಒಂದು ಜಸ್ಟ್ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ, ಈಗ ಒಂದು ಇದು ರೆಸಿಸ್ಟರ್ ಅಂತ ಇದೆ, ಇದು ವಾಟರ್ ಫೋರ್ಸ್ ಔಟ್ಪುಟ್ ಇನ್ಪುಟ್. ಓಕೆ, ಇಲ್ಲಿ ಏನಾಯ್ತು, ಇಲ್ಲಿ ನಿಮಗೆ ಇಲ್ಲಿ ನಮ್ಗೊಂದು 1 ಇಂಚ್ ಪೈಪ್ ಇದೆ ಅಲ್ವಾ, ಇದು 1 ಇಂಚ್ ಪೈಪ್ ಅಲ್ಲಿ ಇಟ್ಕೊಳ್ಳಿ, ಇದು 1/4 ಇಂಚ್ ಪೈಪ್. ಇಲ್ಲಿ ಏನಾಯ್ತು, ಇಲ್ಲಿಗ ನಾನು ಇಲ್ಲಿ 1 ಇಂಚ್ ಪೈಪ್ ಹಾಕಿದ್ದೀನಿ, ಮುಂದ್ಗಡೆ ಇಲ್ಲಿ ಒಂದು ರೆಸಿಸ್ಟರ್ ಅಂದ್ರೆ ಒಂದು ರೆಡ್ಯೂಸರ್ ಅಂತ ಬರುತ್ತೆ. ರೆಡ್ಯೂಸರ್ ಯೂಸ್ ಮಾಡಿ ನಾನು ಇದನ್ನ ಇಲ್ಲಿ ಔಟ್ಪುಟ್ ಅಲ್ಲಿ ಇದನ್ನ ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಔಟ್ಪುಟ್ ಕಡಿಮೆ ಆಗಿ ನಾನು ಇಲ್ಲಿ ಔಟ್ಪುಟ್ ಹೋಗ್ತಾ ಇದೆ. ಇಲ್ಲಿ ಏನಾಯ್ತು, ಇಲ್ಲಿ ಬರೋ ಕಂಪ್ಲೀಟ್ ನೀರು ಬಂದು ಔಟ್ಪುಟ್ ಅಲ್ಲೂ ಅಷ್ಟೇ ಹೋಗ್ತಾ ಇಲ್ಲ. ಇಲ್ಲಿ ಏನ್ ಇನ್ಪುಟ್ಸ್ ಇದೆ, ಇಲ್ಲಿ 1 ಇಂಚ್ ಇದೆ ಅಲ್ವಾ, 1 ಇಂಚ್ ಅಲ್ಲಿ ಅಂದ್ರೆ 4ನೇ ಒಂದು ಭಾಗದಲ್ಲಿ ಒಂದು ಭಾಗ ಮಾತ್ರನೇ ಔಟ್ಪುಟ್ ಹೋಗ್ತಾ ಇದೆ, ಇನ್ನು 3 ಭಾಗ ಇಲ್ಲಿ ಉಳಿತಾ ಇದೆ. ಅಂದ್ರೆ ಇಲ್ಲಿ ನಾನು 10 ವೋಲ್ಟ್ ಇನ್ಪುಟ್ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಇಲ್ಲಿ ಔಟ್ಪುಟ್ ಅಲ್ಲಿ 2.5 ವೋಲ್ಟ್ ಮಾತ್ರನೇ ಔಟ್ಪುಟ್ ಆಗ್ತಾ ಇದೆ. ಮಿಕ್ಕಿದ್ದು 7.5 ವೋಲ್ಟ್ ಇದು ತಡೀತಾ ಇದೆ. ಅಂದ್ರೆ ನಮಗೆ ಒಂದು ಸರ್ಕ್ಯೂಟ್ ಅಲ್ಲಿ 2.5 ವೋಲ್ಟ್ ನನಗೆ ಮುಂದೆ ಬೇಕಾಗಿದೆ, ಆದ್ರೆ ನನ್ನ ಇನ್ಪುಟ್ ಸರ್ಕ್ಯೂಟ್ ಏನಿದೆ, ಇನ್ಪುಟ್ ವೋಲ್ಟೇಜ್ ಏನಿದೆ ನನಗೆ 10 ವೋಲ್ಟ್ಸ್ ಇದೆ. ಸೊ ಅಲ್ಲಿ ನಾನೊಂದು ಅದರ ಪ್ರಕಾರದ ವ್ಯಾಲ್ಯೂವಿನ ಒಂದು ರೆಸಿಸ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ರೆಸಿಸ್ಟರ್ ಯೂಸ್ ಮಾಡಿದಾಗ ನನ್ನ ಇನ್ಪುಟ್ ವೋಲ್ಟೇಜ್ 10 ವೋಲ್ಟ್ಸ್ ಇಂದ ಅಲ್ಲಿ ನನ್ನ ಔಟ್ಪುಟ್ 2.5 ವೋಲ್ಟ್ ನಾನು ಔಟ್ಪುಟ್ ತಗೋತಾ ಇದ್ದೀನಿ. ಮೇನ್ ಇದು ಈ ತರ ಏನಕ್ಕೆ ರೆಸಿಸ್ಟರ್ ಯೂಸ್ ಮಾಡ್ತೀವಿ ಅಂದ್ರೆ, ನಾವು ಎಲ್ಲಾ ಜಾಗದಲ್ಲೂ ಈಗ ನಮ್ಮ ಹತ್ರ ಈಗ ಒಂದು ವೋಲ್ಟೇಜ್ ಇದೆ, 4 ವೋಲ್ಟ್ ನಮಗೆ ಮೊಬೈಲ್ ಅಲ್ಲಿ ಇದೆ ಇನ್ಪುಟ್ ವೋಲ್ಟೇಜ್, ಬ್ಯಾಟ್ರಿಯಿಂದ ನಮಗೆ ಔಟ್ಪುಟ್ ಆಗಿ ಸರ್ಕ್ಯೂಟ್ ಇನ್ಪುಟ್. ಔಟ್ಪುಟ್ ಯಾವುದು, ಇನ್ಪುಟ್ ಯಾವುದು, ಇದನ್ನು ಗೊತ್ತಿರ್ಬೇಕು. ಬ್ಯಾಟ್ರಿಯಿಂದ ಔಟ್ಪುಟ್ ಆಗ್ತಾ ಇದೆ, ಸರ್ಕ್ಯೂಟ್ ಅಲ್ಲಿ ಇನ್ಪುಟ್ ಆಗ್ತಾ ಇದೆ. ಆಯ್ತಾ? ಸರ್ಕ್ಯೂಟ್ ಅಲ್ಲಿ ಇನ್ಪುಟ್ ಆಗ್ಬೇಕಾದ್ರೆ ನನಗೆ ಇನ್ಪುಟ್ ವೋಲ್ಟೇಜ್ ಎಷ್ಟಿದೆ? 4 ವೋಲ್ಟ್. ಆಯ್ತಾ? ನನಗೆ ನಾನು ಹೇಳಿದೆ ನಿಮಗೆ ಇದು ಬಂದು ಎಲ್ಲಾ ಜಾಗದಲ್ಲೂ ನಿಮಗೆ ಮೊಬೈಲ್ ಅಲ್ಲಿ ಒಂದೇ ವೋಲ್ಟೇಜ್ ಅಲ್ಲಿ ವರ್ಕ್ ಆಗ್ತಾ ಇದೆಯಾ? ಎಷ್ಟು ವೋಲ್ಟೇಜ್ ಹೇಳಿದ್ದೆ ನಿಮಗೆ? ತುಂಬಾ ತರ ವೋಲ್ಟೇಜ್ ಹೇಳಿದ್ದೀನಿ. ಮೊಬೈಲ್ ಅಲ್ಲಿ ಪ್ರತಿ ಒಂದ್ ಜಾಗದಲ್ಲೂ ಬೇರೆ ಬೇರೆ ವೋಲ್ಟೇಜ್ ಅಲ್ಲಿ ವರ್ಕ್ ಆಗುತ್ತೆ. ಅದಕ್ಕೆ ಪವರ್ ಸಪ್ಲೈ ಯೂಸ್ ಮಾಡಿದ್ದಾರೆ. ಆಯ್ತಾ? ಪವರ್ ಸಪ್ಲೈ IC ಯೂಸ್ ಮಾಡಿದ್ದಾರೆ. ಆದ್ರೆ ಅದಲ್ದೇನು ಕೆಲವೊಂದು ಜಾಗದಲ್ಲಿ ತುಂಬಾ ಜಾಗಗಳಲ್ಲಿ ವೋಲ್ಟೇಜ್ ನ ಕಡಿಮೆ ಜಾಸ್ತಿ ಮಾಡ್ತೀವಿ. ಅಲ್ಲೆಲ್ಲಾನು ನಾನು ಒಂದೊಂದು ಪವರ್ ಸಪ್ಲೈ ಆಗ್ಲಿ ಒಂದು ಇದಾಗ್ಲಿ ಮಾಡಕ್ಕಾಗತ್ತಾ? ಅಥವಾ ಒಂದು ಯಾವ್ದೋ ಒಂದು ಟ್ರಾನ್ಸ್ಫಾರ್ಮರ್ ಹಾಕಕ್ಕಾಗತ್ತಾ? ಜಾಗ ನಾವು ಇಲ್ಲಿ ಚಿಕ್ಕದ್ ಮಾಡ್ತಾ ಇದೀವಿ. ಆದಷ್ಟು
ಕಾಂಪ್ಯಾಕ್ಟ್ ಸರ್ವಿಸ್. ಅದಕ್ಕೆ ಸಣ್ಣ ಪ್ರಮಾಣದಲ್ಲಿ ಎಲ್ಲೆಲ್ಲಿ ನನಗೆ ವೋಲ್ಟೇಜ್ ನ ಡಿಫರೆನ್ಸ್ ಬೇಕೋ ಅಲ್ಲಲ್ಲಿ ನಾವು ರೆಸಿಸ್ಟರ್ ನ ಯೂಸ್ ಮಾಡ್ತಾ ಇದ್ದೀವಿ. ಲಾಜಿಕ್ ಹೈ, ಲಾಜಿಕ್ ಲೋ ಅಂತ ಹೇಳ್ತೀವಿ. ಆ ಸರ್ಕ್ಯೂಟ್ಸ್ ಕ್ರಿಯೇಟ್ ಮಾಡಕ್ಕೆ ನಾವು ರೆಸಿಸ್ಟರ್ ಗಳನ್ನ ಯೂಸ್ ಮಾಡ್ತೀವಿ. ಇದೆಲ್ಲ ನೆಕ್ಸ್ಟ್ ಲಾಜಿಕ್ ಹೈ ಏನು, ಲಾಜಿಕ್ ಲೋ ಏನು, ಇದೆಲ್ಲ ಕಂಪ್ಯೂಟರ್ ಭಾಷೆಗಳು, ಆಯ್ತಾ. ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಇದರಲ್ಲಿ ಸರ್ಕ್ಯೂಟ್ಸ್ ಇದೆ. ಸರ್ಕ್ಯೂಟ್ಸ್ ಅಲ್ಲಿ ಅದನ್ನೇ ಹೇಳಿದ್ದು ಯಾವ ತರ ರೆಸಿಸ್ಟರ್ ಗಳು ಸರ್ಕ್ಯೂಟ್ಸ್ ಅಲ್ಲಿ ಯೂಸ್ ಆಗ್ತಾ ಇದೆ. ಸೀದಾ ನಾವು ಒಂದು ರೆಸಿಸ್ಟರ್ ಕೊಟ್ಟಾಗ ಯಾವ ತರ ಯೂಸ್ ಆಗುತ್ತೆ, ಅದನ್ನ ನಾವು ಪ್ಯಾರಲಲ್ ಕೊಟ್ಟಾಗ ಯಾವ ತರ ಯೂಸ್ ಆಗುತ್ತೆ, ಸೀರೀಸ್ ಕೊಟ್ಟಾಗ ಯಾವ ತರ ಯೂಸ್ ಆಗುತ್ತೆ, ಎರಡು ರೆಸಿಸ್ಟರ್ ಸೆಂಟರ್ ಇಂದ ನಾವು ಒಂದು ಕನೆಕ್ಷನ್ಸ್ ನಾವು ತೆಗಿಬೇಕಾದ್ರೆ ಆ ರೆಸಿಸ್ಟರ್ ಯಾವ ತರ ಆಕ್ಟ್ ಮಾಡುತ್ತೆ, ಇವೆಲ್ಲಾನು ಕನೆಕ್ಷನ್ಸ್ ಇದೆ. ಅದನ್ನ ನಾನು ಒನ್ ಬೈ ಒನ್ ನಿಮಗೆ ನಾನು ಸರ್ಕ್ಯೂಟ್ಸ್ ಬರ್ತಾ 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 ಎಕ್ಸ್ಪ್ಲನೇಷನ್ಸ್ ಮಾಡ್ತೀನಿ. ಓಕೆ, ಈಗ ರೆಸಿಸ್ಟರ್ ನಿಮಗೆ ಗೊತ್ತಾಯ್ತು ಯಾವ ತರ ಇದು ವರ್ಕ್ ಮಾಡುತ್ತೆ ಅಲ್ವಾ. ರೆಸಿಸ್ಟರ್ ನ ಮೆಟೀರಿಯಲ್ಸ್ ಗಳು ಗೊತ್ತಾಯ್ತು. ಈಗ ನಮಗೆ ಒಳಗಡೆ ರೆಸಿಸ್ಟರ್ ಯಾವ ತರ ಇದೆ, ಆಕ್ಚುಯಲ್ ರೆಸಿಸ್ಟರ್ ಯಾವ ತರ ಇದೆ. ಕಾರ್ಬನ್ ರೆಸಿಸ್ಟರ್ ನಮ್ಮಲ್ಲಿ ಬರುತ್ತೆ. ನಾನು ಹೇಳಿದೆ ಮೊಬೈಲ್ ಅಲ್ಲಿ ಕಾರ್ಬನ್ ಅಂಡ್ सिरोमिक रेजिस्टर बರುತ್ತೆ. ठीक है, और एक बताया, अभी बताया मैंने आपको सर्किट में रेजिस्टर किस किस पोजीशन पे कैसा कैसा काम करता है. हर एक पोजीशन में वो अलग काम करता है. सिर्फ आउटपुट को कम करना ही इसका इतना ही काम नहीं है, ये एक मेजर काम है इसका. आउटपुट को कम करेगा, लेकिन उसको लेके वो सर्किट में अलग अलग टाइप के काम कराते हैं. पुल अप एंड पुल डाउन सर्किट बोलते हैं उसको. ಅರ್ಥ ಆಯ್ತಾ? ಪುಲ್ ಅಪ್ ಮತ್ತೆ ಪುಲ್ ಡೌನ್ ಸರ್ಕ್ಯೂಟ್. ಇದರಲ್ಲಿ ನಾವು ಲಾಜಿಕ್ ಹೈ ಮತ್ತೆ ಲಾಜಿಕ್ ಲೋ ನ ಸಿಗ್ನಲ್ ಮಾಡಿ ನಾವು ಐಸಿಗೆ ವರ್ಕ್ ಮಾಡಿಸ್ತೀವಿ. ಆ ತರನು ಯೂಸ್ ಆಗುತ್ತೆ. ಸೊ ಇಲ್ಲಿ ಬರೇ ನಮ್ಮ ವೋಲ್ಟೇಜ್ ಮಾತ್ರ ಡಿಕ್ರೀಸ್ ಮಾಡ್ತಾ ಇಲ್ಲ, ಅಲ್ಲಿ ಐಸಿಯ ಸಿಗ್ನಲ್ ಇನ್ಪುಟ್ ಗೆ ಕೂಡ ನಾವು ಅದರಲ್ಲಿ ನಾವು ಅಲ್ಲಿ ರೆಜಿಸ್ಟರ್ ನ ಯೂಸ್ ಮಾಡಿ ಅದನ್ನ ಕೆಲಸ ಮಾಡ್ತೀವಿ. ಅಂದ್ರೆ ಅದನ್ನ ಹೇಳಿದ್ದು ಎಲ್ಲೆಲ್ಲಿ ಪೊಸಿಷನ್ ಗಳು ಚೇಂಜ್ ಆಗುತ್ತೋ ಅಲ್ಲಲ್ಲಿ ಆ ಸರ್ಕ್ಯೂಟ್ ಬೇರೆ ತರ ವರ್ಕ್ ಆಗುತ್ತೆ. ಕಾಂಪೊನೆಂಟ್ಸ್ ಅದೇನೆ, ಆದ್ರೆ ಆ ಜಾಗದಲ್ಲಿ ಆ ವರ್ಕಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. ಓಕೆ, ಇದೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಡಯಾಗ್ರಾಮ್ಸ್ ಓದ್ಬೇಕಾದ್ರೆ ವೆರಿ ಪರ್ಫೆಕ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಏನಕ್ಕೆ ಆತರ ರೆಜಿಸ್ಟರ್ ಪ್ಯಾರಲಲ್ ಏನಕ್ಕೆ ಯೂಸ್ ಮಾಡಿದ್ದಾನೆ, ಸೀರೀಸ್ ಅಲ್ಲಿ ಏನಕ್ಕೆ ಯೂಸ್ ಮಾಡಿದ್ದಾರೆ, ಇಲ್ಲಿ ಲಾಜಿಕ್ ಲೋ ಏನಾಗ್ತಾ ಇದೆ, ಲಾಜಿಕ್ ಹೈ ಏನಾಗ್ತಾ ಇದೆ, ಯಾಕೆ ಅದು ನಮ್ಮ ಐಸಿ ಯಾಕೆ ವರ್ಕ್ ಆಗ್ತಾ ಇಲ್ಲ, ಎಲ್ಲಿಂದ ಪ್ರಾಬ್ಲಮ್ ಬರುತ್ತೆ. ಈ ಲಾಜಿಕ್ ಲೋ ಲಾಜಿಕ್ ಹೈ ಸರ್ಕ್ಯೂಟ್ಸ್ ಎಲ್ಲ ನಿಮಗೆ ಟೆಂಪರೇಚರ್ ಟು ಹೈ, ಟೆಂಪರೇಚರ್ ಟು ಲೋ, ಮತ್ತೆ ಐಸಿಯ ಗೇಟ್ಸ್ ಗಳಲ್ಲಿ ಈ ಸರ್ಕ್ಯೂಟ್ಸ್ ತುಂಬಾ ಯೂಸ್ ಆಗುತ್ತೆ. ಅದೆಲ್ಲ ಗೊತ್ತಿದ್ರೆ ಮಾತ್ರ ನೀವು ಕಂಪ್ಲೀಟ್ ಆಗಿ ನೀವೇ ಅರ್ಥ ಮಾಡ್ಕೊಂಡು ನಿಮ್ ಕೆಲಸ ನೀವು ಮಾಡ್ಬೋದು. ಅದಕ್ಕೆ ನಾವು ಬೇಸಿಕ್ ನ ಇಷ್ಟು ಡೀಪ್ ಆಗಿ ಕಲ್ಸ. ಇಲ್ಲಾಂದ್ರೆ ನಾರ್ಮಲ್ ಯಾರೋ ಬೇರೆಯವ್ರ ತರ ಐಸಿ ಬರೀ ರಿಬಲ್ ಮಾಡ್ತಾ ಇದ್ರೆ ಕೆಲಸ ಆಗ್ತಾ ಇದೆ, ಅದು ಬಿಟ್ಟು ಬೇರೆ ಕೆಲಸ ಬಂತು ಮಾಡಕ್ಕಾಗಲ್ಲ. ಐಸಿ ರಿಬಲ್ ಎಲ್ಲಾರು ಮಾಡ್ತಾರೆ. ನಿಮ್ಗೆ ಐಸಿ ರಿಬಲ್ ನಿನ್ನೆ ಒಂದಿನದಲ್ಲಿ ನೀವು ಐಸಿ ರಿಬಲ್ ಆಲ್ಮೋಸ್ಟ್ 90% ವರ್ಗು ಬಂದ್ಬಿಟ್ಟಿದೀರಾ. ಐಸಿ ರಿಬಲ್ ಅದೊಂದು ದೊಡ್ಡ ವಿಷಯ ಅಲ್ಲ, ಅದನ್ನ ನೀವು ಸರ್ಕ್ಯೂಟ್ ನ ಅರ್ಥ ಮಾಡ್ಕೋಬೇಕು ಫಸ್ಟ್. ಐसी ही रिबॉल करना कोई बड़ी बात नहीं है. ऐसी रिबॉल तुम भी 2 दिन में कर दिया आपने, सेट भी ऑन कर दिया आपने 2 दिन में. सेट का ऑन किया ना कल, ऑन कर दिया ना, ठीक है. लेकिन सर्क्यूट को समझना उतना आसान नहीं है. सर्क्यूट को आप जब समझ लिए ना, जो अच्छे अच्छे लोग काम नहीं करते ना, वो काम आप कर सकते हो. जो वो मार्केट में बोलते हैं हम बहुत ये है, हम बड़े बड़े कर देते काम, लेकिन छोटे में फंस जाते हैं. ये दिखने में छोटा है लेकिन में समझने में बहुत बड़ा है. ಸೊ ಈ ತರ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಸರ್ಕ್ಯೂಟ್ಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ನಾಲೆಡ್ಜ್ ಆಗುತ್ತೆ. ನಿಮ್ ಮೊಬೈಲ್ ಅಲ್ಲಿ ಯಾವ ತರ ಸರ್ಕ್ಯೂಟ್ಸ್ ಗಳು ಯೂಸ್ ಆಗಿದೆ, ಹೊಸ ಸರ್ಕ್ಯೂಟ್ ಬಂದಾಗ ನಾನು ಯಾವ ತರ ಓದ್ಬೇಕು, ಇದೆಲ್ಲ ನಿಮ್ಗೆ ಯೂಸ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ನಾವೇನ್ ಹೇಳ್ತೀವಿ ಅದು ಮಾತ್ರ ನೀವು ಮಾಡ್ತೀರಾ, ಮುಂದೆ ನಿಮ್ಗೆ ಗೊತ್ತಿರಲ್ಲ. ಈಗ ಒಂದು ರೆಜಿಸ್ಟರ್ ಅಲ್ಲಿ ಒಳಗಡೆ ಯಾವ ತರ ಇರುತ್ತೆ ಅಂತ